ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿಹೆ ಸಕನೆ. ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ. ಇದು ನನಗೆ ನೆನಪಂತು. ಯಾಕೆಂದ್ರೆ ಇದು ಏನಾದ್ರು ಒಂದು ನಾವು ಮಾತಾಡ್ಬೇಕಾದ್ರೆ ಒಂದು ಸಕ್ಸಸ್ ಸ್ಟೋರಿ ಇರ್ಬೇಕಲ್ಲ. ಐ ಅಗ್ರಿ ವಿತ್ ನಮ್ಮ ಅಶೋಕ್ ನಾನ್, ಇವ್ರದ್ದು ಒಂದು 5-6 ವಿಚಾರ ಐ ಅಗ್ರಿ. ಪ್ರಾಬ್ಲಮ್ಗೆ ಅವರು ಸೊಲ್ಯೂಷನ್ ಹೇಳದೆ ಇರ್ಬೋದು, ಬಟ್ ಜನರ ಸಮಸ್ಯೆ ಏನಿದೆ ಅನ್ನೋದನ್ನ ಈ ಟ್ರೈ ಟು ಪ್ರೆಸೆಂಟ್ ಇಟ್ ಇನ್ ಇಸ್ ಓನ್ ವೇ. ಬೇಕಾದಷ್ಟು ವಿಚಾರಕ್ಕೆ ಇದಕ್ಕೆ. ಸೊ ಹಂಗೆ ಅಧ್ಯಕ್ಷರೇ, ನಾನು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಏನು ಹೇಳಿದ್ರು ಅಂತಂದ್ರೆ, ನಾನು ಇದನ್ನ ಈ ಇಲಾಖೆ ತೆಗೆದುಕೊಂಡ್ಮೇಲೆ ನಾನು ದೊಡ್ಡ ರಿಸರ್ಚ್ ಮಾಡಿದ್ದೀನಿ. ನಾನು ಐ ಆಮ್ ನಾಟ್ ಎ ಗುಡ್ ಸ್ಟೂಡೆಂಟ್ ಇನ್ ಮೈ ಕಾಲೇಜ್, ಸ್ಕೂಲಲ್ಲೆಲ್ಲ ಒಳ್ಳೆ ಸ್ಟೂಡೆಂಟ್ ಅಂತೂ ಅಲ್ಲ. ನಾನು 3rd ಕ್ಲಾಸಲ್ಲಿ SSC ಪಾಸ್ ಮಾಡಿದವನು, ಭಾಳ ಕಷ್ಟಪಟ್ಟು ಲೇಟಾಗೆ ಒಂದು ಡಿಗ್ರಿ ಮಾಡಿದವನು. 2007ರಲ್ಲಿ ಡಿಗ್ರಿ ಮಾಡ್ಕೊಂಡವ್. ನಾನು ರಿಸರ್ಚ್ ಮಾಡಿದ್ದೀನಿ, ಏನು ಮಾಡ್ಬೋದು, ವಾಟ್ ಇಸ್ ದಿ ಪ್ರಾಬ್ಲಮ್ ವಿ ಹ್ಯಾವ್ ಟು, ಇದಕ್ಕೆ ಸೊಲ್ಯೂಷನ್ ಏನು. ಇದು ಬೆಂಗಳೂರು, ಯಾಕೆಂದ್ರೆ ಮೊದಲು ನಾನಿದ್ದಾಗ 70 ಲಕ್ಷ ಪಾಪ್ಯುಲೇಷನ್ ಇತ್ತು. ಇವತ್ತು 1.4 crores ಪಾಪ್ಯುಲೇಷನ್ ಬೆಂಗಳೂರು ನಗರ ಆಗಿದೆ. 1,30,00,000 ವೆಹಿಕಲ್ಸ್ ಇದೆ. ಟ್ರಾಫಿಕ್ ಕಂಜೆಕ್ಷನ್, ಎಸ್, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಅಂತ ಅಂದ್ರೆ, ಬೆಂಗಳೂರು ನಗರದಲ್ಲಿ ಮಿಸ್ಟರ್ ಅಶೋಕ್, ಇಡೀ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಸಿಟಿಲಿ ಈ ರೋಡು 16% ಇದೆ. ದೊಡ್ಡ ದೊಡ್ಡ ರೋಡ್ಗಳಿದೆ. ಬೆಂಗಳೂರು ನಗರ ಸಿನ್ಸ್ ಇಟ್ ಇಸ್ ನಾಟ್ ಎ ಪ್ಲಾನ್ಡ್ ಸಿಟಿ, ಇಲ್ಲಿ ಬರೀ 8% ಇದೆ. ಆ 8% ಇಲ್ಲಿ 1,30,00,000 ವೆಹಿಕಲ್ ದಟ್ಟಣೆ ಆಗಬೇಕು. ಇದಕ್ಕೊಂದು ಉತ್ತಮವಾದಂತ ಗವರ್ನೆನ್ಸ್ ಆಗಬೇಕು. ಈ ಬೆಂಗಳೂರಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಮಾಡಬೇಕು. ಹಿಂದೆ ನಾವು ನೈಸ್ ರೋಡ್ ಮಾಡಿದೋ, ಫುಲ್ ಕಂಪ್ಲೀಟ್ ಮಾಡಲಿಲ್ಲ. ಹಿಂದೆ ಅದನ್ನ ಪೆರಿಫರಲ್ ರಿಂಗ್ ರೋಡ್ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ತಿರ್ಗಾ ಈ ಕಡೆ ಏರ್ಪೋರ್ಟ್ ರೋಡಲ್ಲಿ ನಮ್ಮ ಯಲಹಂಕ ಸುತ್ತಮುತ್ತಲು ತೆಗೆದುಕೊಂಡೋಗಿ ತಿರ್ಗಾ ಅಲ್ಲಿವರೆಗೂ ತುಮಕೂರು ರೋಡ್ ಇಂಡಸ್ಟ್ರಿಯಲ್ ನೈಸ್ ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಮಾಡಿದ್ರು. ಬಟ್ ಆದ್ಮೇಲೆ 100 ಮೀಟರ್ ರೋಡ್ ಮಾಡಬೇಕು ಅಂತ ಮಾಡಿ ದೇ ಕುಡ್ ನಾಟ್ ಟೇಕ್ ಇಟ್ ಫಾರ್ವರ್ಡ್. ಆವತ್ತಿನ ಕಾಲದಲ್ಲಿ ಮುಗಿದೋಗಿದ್ರೆ ಬರೀ 3,000 ಕೋಟಿ ರೂಪಾಯಿ ಮುಗಿದೋಗಿತ್ತು. ದಿ ಪೊಲಿಟಿಕಲ್ ವಿಲ್, ಇಟ್ ಮೇ ಬಿ ಎ ಕಾಂಗ್ರೆಸ್ ಆರ್ ದಳ ಆರ್ ಬಿಜೆಪಿ, ವಿ ಡಿ ನಾಟ್ ಹ್ಯಾವ್ ಎ ಪೊಲಿಟಿಕಲ್ ವಿಲ್ ಟು ಡೂ ಇಟ್. ಸೊ ಅದರಿಂದ ಏನಾಗ್ತಾ ಇದೆ, ಟ್ರಾಫಿಕ್ ವೆಹಿಕಲ್ಸ್ ಬಹಳ ದಟ್ಟಣೆ ಆಗಿ ಇವತ್ತು ನಾವೆಲ್ಲ ಇದನ್ನ ಅನುಭವಿಸ್ತಾ ಇದ್ವಿ. ಹೌ ಟು ಸಾರ್ಟ್ ಔಟ್ ದಿಸ್ ಪ್ರಾಬ್ಲಮ್. ಆಮೇಲೆ ಜನರಿಗೆ ಆಯ್ತು 195 ವಾರ್ಡ್ ಏನೋ ಇತ್ತು, ತಿರ್ಗಾ 225 ಆಯ್ತು. ಗವರ್ನೆನ್ಸ್ ವಿಚಾರ, ಒಬ್ಬರೇ ಕಾರ್ಪೊರೇಷನ್ ಕಮಿಷನರು, ಒಬ್ಬರೇ ಚೀಫ್ ಇಂಜಿನಿಯರು, ಇವೆಲ್ಲ ಬೇಕಾದಷ್ಟು ದೊಡ್ಡ ಸಮಸ್ಯೆ ಇದೆ ಬೆಂಗಳೂರು ನಗರ ಸಭೆ. ಆಮೇಲೆ ಒಂದೊಂದು ವರ್ಷಕ್ಕೆ ಮೇಯರ್ ಚೇಂಜ್ ಆಗೋದು, ಅವ್ನು ಬರೋದಕ್ಕೆ ಅವನ ಅಧ್ಯಕ್ಷ ಆಯ್ತಾನೆ, ತಿರ್ಗಾ ಒಂದು ಹನಿಮೂನ್ ಪೀರಿಯಡ್, ಒಂದು ಫಾರಿನ್ ಹೋಗಿ ಬರ್ತಾನೆ, ಬರೋಷ್ಟೊತ್ತಿಗೆ ಕ್ಲೋಸ್ ಆಯ್ತದೆ, ತಿರ್ಗಾ ಇನ್ನೊಂದು ರಿಸರ್ವೇಶನ್ ಚೇಂಜ್ ಆಯ್ತದೆ. ನೋ ಲೀಡರ್ಶಿಪ್ ಬೆಳೆಲಿಕ್ಕೆ ಸಾಧ್ಯ ಇಲ್ಲ. ಈ 73-74ನೇ ತಿದ್ದುಪಡಿ ಏನಪ್ಪಾ ಅಂತಂದ್ರೆ, ಟು ಗಿವ್ ಮೋರ್ ಪವರ್ ಟು ದಿ ಯಂಗ್ ಲೀಡರ್ಸ್. ಇವತ್ತು ಸುರೇಶ್ ಕುಮಾರ್ ಇಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ, ಬಸವರಾಜ್ ಇದ್ದಾರೆ, ಬೇರೆಯವರೆಲ್ಲ ಇದ್ದಾರೆ. ಎಲ್ಲ ಕಾರ್ಪೊರೇಷನ್ ಇಂದ ಅವರೆಲ್ಲ ಬಂದು, ನಮ್ಮ ಇವರಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ MLA ಇದ್ದಾರೆ, ಅವರೆಲ್ಲ ಕಾರ್ಪೊರೇಷನ್ ಇಂದ ಕಾರ್ಪೊರೇಟರ್ಗಳಾಗಿ ಬೆಳೆದು ಇವತ್ತು ನಾಯಕರಾಗಿ, MLAಗಳಾಗಿ, ಮಂತ್ರಿಗಳಾಗಿದ್ದಾರೆ. ಇವತ್ತು ನಮ್ಮ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಅವರೆಲ್ಲ ಕಾರ್ಪೊರೇಟರ್ಗಳಾಗಿ ಇದು ಅಲಹಾಬಾದ್ ಅಧ್ಯಕ್ಷರಾಗಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಾಸ್ ಎ ಕಮಿಷನರ್ ಆಫ್ ಕಲ್ಕಟಾ. ರಾಜಗೋಪಾಲಾಚಾರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಕೆಂಗಲ್ ಹನುಮಂತಯ್ಯ ಬ್ಯಾಂಗ್ಳೂರ್, ರಾಮನಗರದವರಾದ್ರೂ ಕೂಡ ಇಲ್ಲಿ ಬಂದು ಕಾರ್ಪೊರೇಟರ್ ಆಗಿ, ಇಲ್ಲಿ ಮುನ್ಸಿಪಲ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಇವರು. ನಮ್ಮ ವಿ ವಿ ಗಿರಿ ಬಿಡಿ, ನಮ್ಮ ಇವರು ಜಟ್ಟಿಯವರು ಪಂಚಾಯತಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸ್ಥಾನ ಮಾಡಿದ್ರು. ಸೊ ದಿಸ್ 73rd, 74th ಅಮೆಂಡ್ಮೆಂಟ್ ಈಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಯಂಗ್ ಲೀಡರ್ಸ್, ನ್ಯೂ ಲೀಡರ್ಸ್, ಹೊಸ ನಾಯಕರುಗಳನ್ನ ಬೆಳೆಸಿದಂತ ಒಂದು ದೊಡ್ಡ ಅವಕಾಶ ಇದಿದೆ. ಇಲ್ಲಿ ಬೆಳ್ಕೊಂಡು ಬಂದಂತವ್ರಿಗೆ ಬೇಕಾದಷ್ಟು ಎಲ್ಲ ಸಮಸ್ಯೆಗಳು ಪ್ರಾಬ್ಲಮ್ ಬರ್ತದೆ. ನಾನು ಕೂಡ ಜಿಲ್ಲಾ ಪಂಚಾಯತಿ ನಿಂತಿದ್ದೆ, ಅಸೆಂಬ್ಲಿ ಸೋತ ಮೇಲೆ ಜಿಲ್ಲಾ ಪಂಚಾಯತ್ ನಿಂತಿದೆ. ಸೊ ಅದರಿಂದ ಸುಮಾರು ನನಗೆ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ, ತಾಲೂಕ್ ಪಂಚಾಯತಿ ವ್ಯವಸ್ಥೆ,
ಇವೆಲ್ಲ ಕೂಡ ನನಗೂ ಸ್ವಲ್ಪ ಅರಿವಿದೆ. ಸೊ ಹಂಗೆ ಇದಕ್ಕೆ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿ ಇದಕ್ಕೆ ಫಸ್ಟ್ ಗವರ್ನೆನ್ಸ್ ಮುಖ್ಯ ಅಂತೇಳಿ ಹಿಂದೆ ಬೇಕಾದಷ್ಟು ಸಲಹೆ ಇತ್ತು, ಡಿಸ್ಕಷನ್ ಆಗಿತ್ತು. ಈ ಬೆಂಗಳೂರಿನ ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಯಾವ ಆಫೀಸರ್ಗಳು. ಪಾಪ MLAಗಳು ಏನು ಮಾಡ್ತಾರೆ, ಒಬ್ಬರೇ ಕಮಿಷನರ್ ಹತ್ರ ಮಾತಾಡಬೇಕು, ಒಬ್ಬರೇ ಇದನ್ನು ಮಾಡಬೇಕು. ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತೇಳಿ ಎಲ್ಲರದ್ದು ಚರ್ಚೆ ಮಾಡಿದೆ. ಚರ್ಚೆ ಮಾಡಿ ಒಂದು ರಿಪೋರ್ಟು ಬಂತು. ಸೊ ಅದಕ್ಕೆ ನಾನು ಇದನ್ನ ಭಾಗನ ಮಾಡಬೇಕು, ಗವರ್ನೆನ್ಸ್ಗೋಸ್ಕರ ಭಾಗ ಮಾಡಬೇಕು. ನನಗೇನು ಬೆಂಗಳೂರು ಕೆಂಪೇಗೌಡ ಕಟ್ಟದನ್ನ ಭಾಗ ಮಾಡೋಕ್ಕಿಲ್ಲ. ಐ ಬಿಲೀವ್ ಇನ್, ಬಟ್ ಇದು ದೇರ್ ಇಸ್ ನೋ ಆಲ್ಟರ್ನೇಟಿವ್. ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾನು ನೋಡಿದ್ದೇನೆ, ಪಕ್ಕದಲ್ಲಿ ಹೊಸದಾಗಿ ಸೇರಿಸಿರೋದು ಮಾಡಿರೋದೆಲ್ಲ ಸೇರಿಸಿ ಇನ್ನೂ ಬೇಕಾದಷ್ಟು ಆ್ಯಡ್ ಮಾಡಲೇಬೇಕು. ಇಲ್ಲೂ ಸ್ವಲ್ಪ ತಾರತಮ್ಯ ಇದೆ. ಆದರೆ ಈ 73rd 74th ಅಮೆಂಡ್ಮೆಂಟ್ ಏನಿದೆ, 74th ಅಮೆಂಡ್ಮೆಂಟ್ ಅಲ್ಲಿ ಈಗ ಈಸ್ಟ್ ಕಾರ್ಪೊರೇಷನ್ ನಮ್ಮ KR ಪುರಂ ಮಾದೇವಪುರ ಮಾಡಿದ್ವಿ, ಅಲ್ಲಿ ಹೈಯೆಸ್ಟ್ ರೆವಿನ್ಯೂ ಇದೆ. ಇನ್ನು ಸ್ವಲ್ಪ ಪಂಚಾಯತಿ ಸೇರಿಸಿದ್ರೆ ಈ 1,500 ಇದೆ, 4,000 ಕೋಟಿಗೂ ಹೊಂಟೋಗ್ತದೆ ಅಲ್ಲಿ, ಅಷ್ಟು ಇನ್ಕಮ್ ಇದೆ. ಪಕ್ಕದಲ್ಲಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಇಸ್ ಎ ಪಾರ್ಟ್ ಆಫ್ ಬೆಂಗಳೂರು, ಆದ್ರೂ ಕೂಡ ಅದನ್ನ ಔಟ್ ಆಫ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇದೆ. ಇಲ್ಲಿ ಅಲ್ಲಿಂದ ಒಂದು ರೋಡಿಂದ ಈಚೆ ಅವನು ಟ್ಯಾಕ್ಸ್ ಕಟ್ಟೋನು, ಅವನಿಗೂ ಬಾಡಿಗೆ ಕಟ್ಟೋನು, ಅವನು 60 ರೂಪಾಯಿ 70 ರೂಪಾಯಿ ಇದೆ. ಅವ್ನು ಟ್ಯಾಕ್ಸ್ ಮಾತ್ರ 10% ಕಟ್ತಾನೆ. ಒಂದು ರೋಡಿಂದ ಈಚೆಗೆ 90% ಕಟ್ತಾನೆ. ಅಲ್ಲಿ ಪಂಚಾಯತಿ ಇದೆ, ಆ ಪಂಚಾಯತಿಲಿ ಬ್ರಿಗೇಡ್ ರೋಡ್ಕಿನ್ನ ಬಹಳ ದೊಡ್ಡದಾಗಿ ಬಿಸ್ನೆಸ್ ಅಲ್ಲಿ ನಮ್ಮ ಶ್ರೀನಿವಾಸ್ ಅವರು ಇಲ್ಲಿಲ್ಲ, ಕೃಷ್ಣಪ್ಪನವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲೇನೆ ಆ ರೀತಿ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಏನಾದ್ರು ಮಾಡಿ ರಿಫಾರ್ಮ್ಸ್ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.